ವೀಕ್ಷಕರೇ, ಈಗ ನಾವು ಕರ್ನಾಟಕದ ತುದಿಯ ಜಿಲ್ಲೆ ಬೀದರಿನ ಮುಖಾಂತರ ಅತ್ಯಂತ ಸಮೀಪ ಆಂಧ್ರದ ತೆಲಂಗಾಣದ ಅತ್ಯಂತ ಸಮೀಪವಾಗಿ ನಾವಿದ್ದೇವೆ. ಸುಮಾರು ಇಲ್ಲಿಂದ ಕೇವಲ ಒಂದು 5-6 ಕಿಲೋಮೀಟರ್ದಲ್ಲಿ ನಾವು ತೆಲಂಗಾಣವನ್ನು ತಲುಪ್ತೇವೆ. ಇಲ್ಲೊಂದು ಸ್ಮಾರಕ ಇದೆ. ಈ ಸ್ಮಾರಕವನ್ನು ಸ್ಥಳೀಯವಾಗಿ ಚೌಖಂಡಿ ಅಂತ ಕರೀತಾರೆ. ಬನ್ನಿ ನೋಡೋಣ ಈ ಚೌಖಂಡಿಯ ಇತಿಹಾಸ ಏನು ಮತ್ತು ಈ ಸ್ಮಾರಕ ಏನು ಹೇಳ. ಆತ್ಮೀಯರೇ, ಈ ಹಜರತ್ ಖಲೀಲ್ ಉಲ್ಲಾಹ ಸಮಾಧಿ ಸಮೀಪದಲ್ಲಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನವರು ಬರೆದು ಹಚ್ಚಿರುವಂತಹ ಮಾಹಿತಿ ಹೀಗೆ ಹೇಳ್ತದೆ. ಈ ಸಮಾಧಿಯು ಚೌಖಂಡಿ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಿದೆ. ಹಜರತ್ ಖಲೀಲ್ ಉಲ್ಲಾಹ ಶಹ ನಿರ್ಮಿತ ಉಲ್ಲಾಹ ಕಿರ್ಮಾನಿಯ ಪುತ್ರನಾಗಿದ್ದನು. ತನ್ನ ತಂದೆಯ ಮರಣ ನಂತರ ಕ್ರಿಸ್ತಶಕ 1431ರಲ್ಲಿ ಬೀದರ್ಗೆ ಬರ್ತಾನೆ. ಈ ಸಮಾಧಿಯ ಮುಖ್ಯ ಭಾಗದಲ್ಲಿ 3 ಗೋರಿಗಳಿವೆ ಹಾಗೂ ಸುತ್ತಲೂ ಹಜರತ್ ಖಲೀಲ್ ಉಲ್ಲಾಹನ ವಂಶಸ್ಥರ ಹಾಗೂ ಅನುಯಾಯಿಗಳ ಗೋರಿಗಳು ಸಹ ಇವೆ. ಈ ಸಮಾಧಿಯು ಅಷ್ಟೂರಿನಲ್ಲಿರುವ ಬಹಮನಿ ಸುಲ್ತಾನ್ ಅಲ್ಲಾ ಉದ್ದೀನ್ ಶಹನ ಸಮಾಧಿಯ ವಾಸ್ತುಶೈಲಿ ಹೋಲ್ತದೆ. ಈ ಎರಡೂ ಸಮಾಧಿಗಳು ಸಮಾನ ಹೋಲಿಕೆಯ ವಾಸ್ತುಶೈಲಿ ಮತ್ತು ಅಲಂಕರಣವನ್ನು ಹೊಂದಿವೆ. ಅಲಾವುದ್ದೀನನ ಸಮಾಧಿಯ ಚೌಕಾಕಾರದಲ್ಲಿದೆ ಮತ್ತು ಚೌಖಂಡಿ ಅಷ್ಟಕೋನಾಕಾರದಲ್ಲಿದೆ. ಈ ಎರಡೂ ಅಂತಸ್ತುಗಳುಳ್ಳ ಈ ಸಮಾಧಿಯ ಗೋಡೆಗಳು ಶ್ರೀಮಂತಿಕೆಯ ಅಲಂಕಾರಿಕ ಟೈಲ್ಸ್ನಿಂದ ಅಲಂಕೃತಗೊಂಡಿವೆ. ಇದರ ಕೆಲ ಅವಶೇಷಗಳನ್ನು ಇಲ್ಲಿ ಕಾಣಬಹುದು. ಕಮಾನುಗಳ ಮೇಲ್ಭಾಗದಲ್ಲಿ ತುದಿಗಳಲ್ಲಿ ಪರ್ಷಿಯನ್ ಪ್ರಭಾವ ಹೊಂದಿವೆ. ಇವುಗಳೊಂದಿಗೆ ಈ ಸಮಾಧಿಯು ಕಲಾತ್ಮಕವಾಗಿ ಸ್ಟೂಕೋ ಕಲೆ ಹಾಗೂ ವಿವಿಧ ಲಿಪಿ ಅಕ್ಷರಗಳ ಶೈಲಿಯನ್ನು ಹೊಂದಿದೆ. ಈ ಸಮಾಧಿಯು ತನ್ನ ಉನ್ನತ ಸ್ಥಾನದ ಜೊತೆಗೆ ಬೀದರಿನ ಮನಮೋಹಕ ಆಕರ್ಷಣೆಗಳಲ್ಲಿ ಒಂದು. ಇದರಲ್ಲಿರುವ ಅನೇಕ ವೈಶಿಷ್ಟ್ಯತೆಗಳಿಂದ ಇದು ಬಹಮನಿ ಕಾಲದ ಒಂದು ಉತ್ತಮ ಕಟ್ಟಡಗಳಲ್ಲಿ ಒಂದಾಗಿದೆ. ಇದರ ಸುಂದರ ಕಮಾನುಗಳು, ವಿಶಿಷ್ಟ ಕೆತ್ತನೆಯ ಕೆಲಸ, ವಿವಿಧ ಶೈಲಿಯ ಬರವಣಿಗೆಗಳು ಹಾಗೂ ಚೀನಿ ಮಣ್ಣಿನ ಟೈಲ್ಸಿನ ಉಪಯೋಗ ಇದೆ. ಇವೆಲ್ಲವೂ ಬಹಮನಿಯ ವಾಸ್ತುಕಲೆಯ ಪ್ರತೀಕವಾಗಿವೆ. पहला आर्कियोलॉजिकल डिपार्टमेंट नहीं था ना, वो वेस्ट लोग उधर आके बैठ के उनका नाम लिखना, क्या क्या लिखना करके पूरा बिल्डिंग नाश कर छोड़े. इसीलिए अब ये पहला अंडर प्रोडक्शन नहीं था ना, इसलिए लोग आके इसको था. कोई नहीं रहे तो सब ग्रीडी लोग हैं. हाँ, कोई नहीं है तो कुछ गंदा काम करते. सभी लोगों के सामने नहीं करते. अभी इसको दरगाह समझते क्या करते. हाँ, दरगाह ही. ಈ ಚೌಖಂಡಿ ಎಂದು ಕರೆಯುವಂತಹ ಈ ಸ್ಮಾರಕ ಕಟ್ಟಡದ ಒಳಗೆ ಚೌಕಾಕಾರದ ಗೋರಿ ಭಾಗ ಇದೆ. ಬಟ್ ಕಟ್ಟಡದ ಹೊರ ಮೈ ಅಂದರೆ 8 ಮೈ ಉಳ್ಳಂತಹ ಇದು ಒಂದು ಕಟ್ಟಡ ಆಗಿದೆ. ಕಟ್ಟಡದ 4 ದಿಕ್ಕಿಗೆ ಬಾಗಿಲುಗಳಿರುವುದನ್ನು ನಾವು ನೋಡ್ತೇವೆ. ಆದರೆ ಇದು ಬಹುಶಃ ಇನ್ಕಂಪ್ಲೀಟ್, ಅಪೂರ್ಣ ಕಟ್ಟಡ ಅಂತ ಅನ್ನಿಸ್ತದೆ. ಯಾಕಂದರೆ ಈ ದಿಕ್ಕಿನ ಆಕ್ಟಾಗೋನಲ್ ಕಟ್ಟಡದ ಛತ್ತಿನ ಭಾಗದಲ್ಲಿ ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ ಅನ್ನಿಸ್ತದೆ. ಅಥವಾ ಅಷ್ಟೇ ಕಂಪ್ಲೀಟ್ ಮಾಡಬೇಕನ್ನೋ ಉದ್ದೇಶ ಕೂಡ ಅವ್ರದ್ದು ಇರಬಹುದು ಅಂತನ್ನುವಂಥದ್ದು. ಪ್ರಾಚೀನ ಸ್ಮಾರಕಗಳಲ್ಲಿ ಪಾರಿವಾಳಗಳು ಸಹಜ. ಇಲ್ಲೂ ಕೂಡ ನಾವು ಪಾರಿವಾಳವನ್ನು ಗಮನಿಸ್ಬೋದು.